ಆಕ್ಸಿಡೆಂಟ್ ಇನ್ಫಾರ್ಮೇಶನ್ ಮಾದರಿ. ಈ ಮಾದರಿಯಿಂದ ರಸ್ತೆಗಳಲ್ಲಿ ಉಂಟಾಗ್ತಕ್ಕಂತಹ ಅಪಘಾತಗಳನ್ನು ಸಂಬಂಧಿಸಿದ ಮಾಲಕರಿಗೆ SMS ಹಾಗೂ GPS ಲೊಕೇಶನ್ ಕಳಿಸುವಂಥ ಒಂದು ಮಾದರಿ. ಈ ಮಾದರಿಯನ್ನು ಸಿದ್ಧಪಡಿಸಲು ಮೈಕ್ರೋ ಕಂಟ್ರೋಲರ್ ಆಗಿ ಆರ್ಡಿನೋ ಯುನೋನ ಬಳಕೆ ಮಾಡಿಕೊಳ್ಳಲಾಗಿದೆ. ಹಾಗೆ SMS ಮತ್ತು GPS ಲೊಕೇಶನ್ಗಳ ಸಲುವಾಗಿ ಸಿಮ್ 808 GSM ಮತ್ತು GPS ಮಾಡೆಲನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ದತ್ತಾಂಶಗಳನ್ನು ಡಿಸ್ಪ್ಲೇ ಮಾಡುವ ಸಲುವಾಗಿ I2C 16x2 LCDಯನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ವಾಹನ ಚಾಲಕರು ಮದ್ಯ ಸೇವನೆ ಮಾಡಿದ್ದರೆ ಅದನ್ನು ಪತ್ತೆ ಹಚ್ಚುವ ಸಲುವಾಗಿ MQ3 ಸೆನ್ಸರನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ವಾಹನದ ಚಲನೆಯನ್ನು ಗುರುತಿಸಲು MU6050 ಸೆನ್ಸರನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಜೊತೆಯಾಗಿ ಒಂದು ಬಜರ್ ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. ಪಿನ್ಗಳ ಸಂಪರ್ಕವನ್ನು ನೋಡೋದಾದ್ರೆ ಸಿಮ್ 808ನ RX ಮತ್ತು TX ಗಳನ್ನು ಕ್ರಮವಾಗಿ ಆರ್ಡಿನೋದ 10 ಮತ್ತು 11 ಪಿನ್ಗಳಿಗೆ ಸಂಪರ್ಕಿಸಲಾಗಿದೆ. ಸಿಮ್ 808ನ ಗ್ರೌಂಡ್ ಪಿನ್ ಅನ್ನು ಆರ್ಡಿನೋದ ಗ್ರೌಂಡ್ ಪಿನ್ಗೆ ಸಂಪರ್ಕಿಸಲಾಗಿದೆ. ಆಲ್ಕೋಹಾಲ್ ಸೆನ್ಸರ್ನ ಔಟ್ ಪಿನ್ ಅನ್ನು ಆರ್ಡಿನೋದ E0 ಪಿನ್ಗೆ ಸಂಪರ್ಕಿಸಲಾಗಿದೆ. ಹಾಗೆ I2C LCDಯ SCL ಪಿನ್ ಅನ್ನು ಪಿನ್ ನಂಬರ್ 5ಕ್ಕೆ E5ಗೆ ಹಾಗೂ SDಯನ್ನು A4ಗೆ ಮತ್ತೆ ಗ್ರೌಂಡನ್ನು ಗ್ರೌಂಡ್ಗೆ ECCಯನ್ನು 5 ವೋಲ್ಟ್ಗೆ ಕನೆಕ್ಟ್ ಮಾಡಲಾಗಿದೆ. ಹಾಗೆ MU6050ನ SDA ಪಿನ್ ಅನ್ನು ಆರ್ಡಿನೋದ SDAಗೆ, SCL ಪಿನ್ ಅನ್ನು ಆರ್ಡಿನೋದ SCL ಪಿನ್ಗೆ ಸಂಪರ್ಕಿಸಲಾಗಿದೆ. ಈ ಒಂದು ಮಾದರಿಗೆ ನಾವು ಸಿಮ್ 800 ಮಾಡೆಲ್ಗೆ 5 ವೋಲ್ಟ್ 2 ಆಂಪ್ ಕರೆಂಟನ್ನು ಹಾಗೂ ಆರ್ಡಿನೋ ಉನೋ ಬೋರ್ಡಿಗೆ 12 ವೋಲ್ಟ್ 1 ಆಂಪ್ 12 ವೋಲ್ಟ್ 2 ಆಂಪ್ ವಿದ್ಯುತ್ತನ್ನು ಸಂಪರ್ಕವನ್ನು ಏರ್ಪಡಿಸಿದ್ದೇವೆ. ನಾವೀಗ ಸ್ವಿಚ್ಚನ್ನು ಆನ್ ಮಾಡಿದಾಗ ಇಲ್ಲಿ ನೋಡ್ಬೋದು ಆಕ್ಸಿಡೆಂಟ್ ಸಿಸ್ಟಮ್ ಅಂತೇಳಿ ಡಿಸ್ಪ್ಲೇ ಆಯಿತು. ಇಲ್ಲಿ ಗಮನಿಸಿದಾಗ GSM ಮತ್ತು GPS ಕೇವಲ ಪವರ್ ಸಪ್ಲೈ ಮಾತ್ರ ಆಗಿದೆ, ಅದರ ಸಂಪರ್ಕ ಏರ್ಪಟ್ಟಿಲ್ಲ. ಇದನ್ನು ಸಂಪರ್ಕ ಏರ್ಪಡಿಸಲು ನಾವೀಗ ಇಲ್ಲಿರ್ತಕ್ಕಂಥ ಬಟನ್ ಅನ್ನು ಒಂದು 2-3 ಸೆಕೆಂಡ್ ಪುಷ್ ಮಾಡಿದಾಗ ನೀವು ಗಮನಿಸಬಹುದು. ಇಲ್ಲಿ GSM ಬಲ್ಬು ಬ್ಲಿಂಕ್ ಆಗೋದನ್ನು ಗಮನಿಸ್ತೇವೆ. ಪ್ರತಿ 3 ಸೆಕೆಂಡಿಗೆ ಒಮ್ಮೆ, ಅಂದರೆ ಸಂಪರ್ಕ ನೆಟ್ವರ್ಕ್ ಸಂಪರ್ಕ ಇದೆ ಅಂತ ಅರ್ಥ. ಈಗ GPS ಸಂಪರ್ಕ ಇನ್ನೂ ಏರ್ಪಟ್ಟಿಲ್ಲ. ಕೆಲವು ಸಮಯದ ನಂತರ GPS ಸಂಪರ್ಕವನ್ನು ನಾವು ನೋಡ್ಕೋಬಹುದು. ಇಲ್ಲಿ X, Y, Z ಅಂದರೆ 3 ಆಕ್ಸಿಸ್ಗಳ ಏನು MU6050 ದತ್ತಾಂಶಗಳನ್ನು ಗಮನಿಸಬಹುದು. AL ಈ ಆಲ್ಕೋಹಾಲ್ನ ಸೆನ್ಸಾರ್ ಕಾಮನ್ ಆಗಿ 10 ತೋರಿಸ್ತಾ ಇದೆ. ಇಲ್ಲೀಗ ನಾವು ಚಲಿಸುತ್ತಿರುವ ವಾಹನದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಗಳಾದಲ್ಲಿ, ಈ ವಾಹನ ಚಲಿಸ್ತಾ ಇದೆ, ಈಗ ಚಲಿಸುವ ವಾಹನದಲ್ಲಿ ಬದಲಾವಣೆ ಅಥವಾ ಇದ್ದಾಗ ನಾವು ಬೀಪ್ ಸೌಂಡನ್ನು ಕೇಳ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ರೀಡಿಂಗ್ಸ್ ಅನ್ನು ಗಮನಿಸಬಹುದು.
ವಾಹನ ಅಪಘಾತಕ್ಕೀಡಾದಾಗ ದತ್ತಾಂಶಗಳಲ್ಲಿ ಬದಲಾವಣೆ ಆಗುವುದನ್ನು ಗಮನಿಸಿ ಬೀಪ್ ಸೌಂಡನ್ನು ನಾವು ಕೇಳಿದ್ವಿ. ಜೊತೆಗೆ SMS ಕೂಡ ಸಂಬಂಧಿತ ಮೊಬೈಲ್ಗಳಿಗೆ ರವಾನಿಸುವುದನ್ನು ನಾವು ನೋಡ್ತೇವೆ. ನಾವಿಲ್ಲಿ ಗಮನಿಸಬಹುದು, ಈಗ GSM ಮತ್ತು GPS ನ ಎರಡು ಲೈಟ್ಗಳು ಬ್ಲಿಂಕ್ ಆಗ್ತಾ ಇವೆ. GSM ನ ಲೈಟು ಪ್ರತಿ 3 ಸೆಕೆಂಡ್ಗೊಮ್ಮೆ, GPS ಲೈಟು ಕಂಟಿನ್ಯೂಸ್ ಆಗಿ ಬ್ಲಿಂಕ್ ಆಗ್ತಾ ಇದೆ. ಇದರರ್ಥ ನೆಟ್ವರ್ಕ್ ಸಿಕ್ಕಿದೆ, ಬಟ್ GPS ಇನ್ನೂ ಫಿಕ್ಸ್ ಆಗಿಲ್ಲ, ಅದು ಇನ್ನೂ ಸ್ವಲ್ಪ ವೇಳೆ ತೆಗೆದುಕೊಳ್ತಿದೆ. ಈಗ ನೋಡೋಣ, ಸಿಸ್ಟಮ್ ರೆಡಿ ಅಂತ ಹೇಳ್ತೀವಿ. ಯಾವಾಗ ನಾವು ರಿಸೆಟ್ ಬಟನ್ನ ಕ್ಲಿಕ್ ಮಾಡ್ತೀವೋ ಆವಾಗ ಆಕ್ಸಿಡೆಂಟ್ ಸಿಸ್ಟಮ್ ರೆಡಿ ಅಂತ ಇದೆ. ಇಲ್ಲಿ ದತ್ತಾಂಶಗಳನ್ನು ಗಮನಿಸಬಹುದು. ಈಗ ವಾಹನದ ಚಲನೆಯಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಅದಕ್ಕೆ ಸಂಬಂಧಿಸಿದ ಫಾಲ್ ಡಿಟೆಕ್ಟೆಡ್ ಇದನ್ನು ನೋಡಿದ್ದೀರಿ ನಾವೀಗ. ಮೆಸೇಜ್ ಕೂಡ ನಾವಿಲ್ಲಿ ಫಾಲ್ ಡಿಟೆಕ್ಟೆಡ್ SMS ಸೆಂಟ್ ಅಂತ ಹೇಳ್ತಾ ಇದೆ. ಮೆಸೇಜ್ ಕೂಡ ಈ ಒಂದು ಸಂಬಂಧಿಸಿದ ಮೊಬೈಲಿಗೆ ಬರ್ತಾ ಇದೆ, ಗಮನಿಸಬಹುದು.